ಇತ್ತ ಪ್ರಿಯಾಂಕ್ ಖರ್ಗೆ ಪರ ಕೋನಾರೆಡ್ಡಿ ಕೂಡ ಬ್ಯಾಟ್ ಬೀಸಿದ್ದಾರೆ. ರಾಜೀನಾಮೆ ಕೇಳೋದು ಬಿಜೆಪಿಯವರ ಚಾಳಿ. ಪ್ರಿಯಾಂಕ್ ಖರ್ಗೆ ಪರ ಕೋನಾರೆಡ್ಡಿ ಬ್ಯಾಟ್ ಬೀಸಿದ್ದಾರೆ. ನಿಮಗಂತೂ ಬೇರೆ ಏನು ಉದ್ಯೋಗ ಇಲ್ವಾ? ಬರೀ ರಾಜೀನಾಮೆ, ಅವ್ರಿವ್ರು ರಾಜೀನಾಮೆ ಕೇಳೋದ್ರಲ್ಲೇ ಆಯ್ತು. ಟೀಕೆ ಮಾಡ್ತಾರೆ ಅಂತೀರಾ, ರಾಜೀನಾಮೆ ಕೊಡ್ತೀರಾ. ಬೆಳಗಾವಿ ಅಧಿವೇಶನವನ್ನು ಕೂಡ ಹಿಂಗೆ ಹಾಳು ಮಾಡಿದ್ರಿ. ಮೊದಲು ಬಿಜೆಪಿಯವರು ಈ ಚಾಳಿ ಬಿಡಬೇಕು, ಹಂಗಿದ್ರೇನೆ ಎಲ್ಲ ಸರಿ ಹೋಗೋದಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪರ ಕೋನಾರೆಡ್ಡಿ ಬ್ಯಾಟ್ ಬೀಸಿದ್ರು. ಬಿಜೆಪಿ ಕೆಲಸ ಏನಿದೆ, ಬೇರೆ ಏನಾರ ಕೆಲಸ ಇದ್ರೆ ಕೇಳಿ. ಪ್ರಿಯಾಂಕ್ ಅವ್ರ ಮೇಲೆ ಏನಾರ ಒಂದು ಇಂಥ ಅಪಾದ್ರೆ ಮಾಡ್ತಾ ನಾ ಜವಾಬ್ದಾರಿ ತಗೋತಿರ್ಬೇಕಾದ್ರೆ ನನಗೆ ಅಂಥ ಯಾವ ಘಟನೆ ಇವತ್ತಿನವರೆಗೂ ನಡೆದಿಲ್ಲ. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಸುಳ್ಳು ಒಬ್ಬ ನಾಯಕರ ಮೇಲೆ ಈ ರೀತಿ ಹೇಳ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ಇವತ್ತು ಅವ್ರ ಮೇಲೆ ಅಪಾದ ಕೊಡಕ್ಕೆ ಅವ್ರು ಇದನ್ನ ನಡೆದಕ್ಕೆ ಇವ್ರಿಗೆ ಜವಾಬ್ದಾರಿ ಯಾಕೆ? ಈಗ ನಮ್ಮ ಕೂಡ 10 ಮಂದಿ ನಿಂತು ಫೋಟೋ ಹೊಡ್ಸ್ಕೋತಾರೆ. ನಮ್ಮ ಬಾಜುನ ಈ ಸೆಲ್ಫಿ ಬಂದ್ಬಿಟ್ಟವಲ್ಲ, ಎಲ್ಲಿ ಬೇಕಲ್ಲಿ ನಿಂತು ಸೆಲ್ಫಿ ಹೊಡ್ಕೋತಾರೆ. ಅಕಸ್ಮಾತ್ ಅವ್ನು ತಪ್ಪು ಮಾಡಿಬಿಟ್ಟ ಅಂದ್ರೆ ಕೋನರೆಡ್ಡಿ ಅವ್ರು ಕೂಡಿದ್ದ, ಅವ್ರು ಕೂಡಿದ್ದ, ಇವ್ರು ಕೂಡಿದ್ದ ಹೇಳ್ಕೊತ ಹೋದ್ರೆ ಏನು? ಅದಕ್ಕೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಬಿಜೆಪಿ ನೈತಿಕತೆ ಇದೆ ಅವ್ರ ನೈತಿಕತೆ ಐತಿ ಇಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಚಾಳೆ ಮಾತ್ರ ಕೆಟ್ಟ ಬಿದ್ದೈತಿ. ಈಗ ಇಂಥ ಸುಳ್ಳು ಕೇಳೋದು, ರಾಜೀನಾಮೆ ಕೇಳೋದು, ಈ ಚಾಳೆ ಒಳ್ಳೇದಲ್ಲ ಅಂತ ನಾನು. ಅಲ್ಲ, ಹಿಂದೆ ಬಿಜೆಪಿ ಸರ್ಕಾರದ ಸಾಕಷ್ಟು ಆರೋಪವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ರು ಬಿಜೆಪಿ ಮೇಲೆ. ಈಗೂ ಮಾಡ್ತಾರೆ. ಅದ್ರ ಟಾರ್ಗೆಟ್ ಏನಾದ್ರು ಆಗಿದೆಯಾ ಅಥವಾ ಹೇಗೆ ಅಂತ ಸರ್? ಈಗ ನನಗೆ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಸದ್ಯ ರಾಜಕಾರಣಿ. ಅವರು ಹೇಳ್ತಕ್ಕಂಥ ವಿಚಾರಗಳು ಒಂದು ಲೆಕ್ಕಕ್ಕಿರ್ತಾವೆ. ವಿರೋಧ ಪಕ್ಷವಾಗಿ ಟೀಕೆ ಮಾಡ್ಬೇಕಾದಾಗ ನೀವು ಅವ್ರು ನಿಮ್ಮ ಟೀಕೆ ಮಾಡ್ತಾರಂತ ತಿಳ್ಕೊಂಡು ಹಿಂಗೆ ರಾಜೀನಾಮೆ ಕೇಳ್ತೀರಿ ನೀವು? ಯಾವಾಗಲೂ ಒಬ್ಬ ಒಳ್ಳೆ ಸಚಿವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅವ್ರು ರಾಜೀನಾಮೆ ಕೇಳುವಂಥದ್ದು ಏನು ಅವಶ್ಯಕತೆ ಐತಿ? ಇವತ್ತು ಅವ್ರು ತಪ್ಪು ಮಾಡಿದ್ರೆ ಕೇಳಿ, ತಪ್ಪು ಮಾಡಿಲ್ಲ ಅಂದ್ರೆ ಅವ್ರ ಹೆಸರು ತೊಗೊಂಡ್ರೆ ನೀವು ಅದನ್ನು ಮಾಡಕ್ಕೆ ಹೋದ್ರೆ ಹೆಂಗಾಗುತ್ತೆ? ಅದಕ್ಕೆ ಅದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ನಾನು ರಾಜಕಾರಣ ನೋಡ್ಕೊಂಡು ಬಂದೀನಿ, 30 ವರ್ಷ ರಾಜಕಾರಣ ಮಾಡೀನಿ. ಈ ಥರ ವಿರೋಧ ಪಕ್ಷ ಕೆಲಸ ಮಾಡಿ ನಾನು ಜೀವನದಾಗ ನೋಡಿರಲಿಲ್ಲ. ಮೊದಲಿಗೆ